ಓಂ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ವಿಶೇಷವಾಗಿ ನಾನು ಈಗ ಮಾಡ್ತಿರುವಂತಹ ನಕ್ಷತ್ರ ಫಲಗಳು 2026 ಇವೆಲ್ಲ ಬೇಸಿಕಲಿ ನೋಡ್ತಿರ್ಬೋದು. ಈಗ ಆಲ್ರೆಡಿ 2026ನೇ ಕ್ಯಾಲೆಂಡರ್ ವರ್ಷದ ಬದಲಾವಣೆ ಬಗ್ಗೆ ಹಲವಾರು ಕಾರ್ಯಕ್ರಮಗಳು ಮಾಡ್ತಾನೆ ಇದ್ದಾರೆ. ತಿಳಿದಿರುವಂಥವ್ರು ಮಹನೀಯರು, ಜ್ಯೋತಿಷ್ಯರು ಎಲ್ಲರೂ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾನು ತಿಳಿಸ್ಕೊಡ್ತಾರಂಥದ್ದು ನಕ್ಷತ್ರದ ಫಲಗಳ ಬಗ್ಗೆ. ಸೊ ಎಷ್ಟೋ ಜನಗಳಿಗೆ ಗೊತ್ತು. ಮೊದಲೆಲ್ಲ ಹೇಗಾಗ್ತಿತ್ತು ಅಂದರೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಎಲ್ಲ ಅಕ್ಯುರೇಟ್ ಆಗಿ ಸಿಗ್ತಾನೆ ಇರಲಿಲ್ಲ. ಯಾವ ನಕ್ಷತ್ರ ಅಂತ ಗೊತ್ತಾಗ್ತಿರ್ಲಿಲ್ಲ. ಏನೋ ಹೆಸರು ಬಲದ ಮೇಲೆ ಅವರು ಈ ಒಂದು ರಾಶಿ ಅಂತ ಹೇಳಿ ಆ ರಾಶಿನ ಪರಿಗಣಿಸಿ ಅದ್ರ ಮೇಲೆನೆ ಅವ್ರ ಲೈಫ್ನ ಲೀಡ್ ಮಾಡ್ತಿದ್ರು. ಬಟ್ ಈಗೆಲ್ಲ ತುಂಬಾ ಜನಗಳಿಗೆ ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಇವನ್ ಗೌರ್ಮೆಂಟ್ ರೂಲ್ ಕೂಡ ಆಗಿದೆ. ಜೊತೆಗೆ ಎಲ್ಲರಿಗೂ ಕೂಡ ಅವರ ಡೇಟ್ ಆಫ್ ಬರ್ತ್ ತಿಳ್ಕೊಬೇಕು, ಅವರ ಟೈಮ್ ಆಫ್ ಬರ್ತ್ ತಿಳ್ಕೊಬೇಕು ಅನ್ನೋಂಥದ್ದು ವಿಶೇಷವಾಗಿ ಗಮನ ತುಂಬಾ ಜಾಸ್ತಿ ಇದೆ. ಎಷ್ಟೋ ಜನ ನೋಡಿದ್ದೀವಿ, ಬುಕ್ಕಲ್ಲಿ ಬರೆದಿಟ್ಟಿರ್ತಾರೆ. ಈವನ್ ಹಳೆ ಕಾಲದವ್ರಾಗಿದ್ರು ಸಹ ಪುಸ್ತಕದಲ್ಲಿ ಬರೆದಿಟ್ಟಿರ್ತಾರೆ, ಇವರು ಈ ಡೇಟಲ್ಲಿ ಹುಟ್ಟಿದ್ದು, ಈ ಸಮಯದಲ್ಲಿ ಹುಟ್ಟಿದ್ದು ಅಂತೆಲ್ಲ ಹೇಳಿ ಅಂಥವನ್ನು ಸಹ ತೆಗೆದು ಕೊಟ್ಟಿದ್ದಾರೆ. ಕನ್ಸಲ್ಟೇಷನ್ ಬಂದಾಗ ಕೇಳ್ತಿರ್ತೀವಿ ನಾವು ನೋಡಿ. ಇಲ್ಲಾಂದ್ರೆ ಕೆಲವರು ಎಲ್ಲ ಈ ರೆಫರೆನ್ಸ್ ಮೇಲೆ ನಾವು ನೋಡ್ತೀವಿ. ಅಂದ್ರೆ ಈಗ ಹೇಳ್ತಾರೆ, ನೀನು ಭೀಮನ ಅಮಾವಾಸ್ಯೆ ಆದ್ಮೇಲೆ 2 ದಿನಕ್ಕೆ ಹುಟ್ಟಿದ್ದು, ಅಥವಾ ನೀ ಈ ಹಬ್ಬ ಹೋಳಿ ಹಬ್ಬ ಆದ್ಮೇಲೆ ಆ ವರ್ಷದಲ್ಲಿ ಆ ಹೋಳಿ ಹಬ್ಬ ಇತ್ತು, ಆ ಹೋಳಿ ಹಬ್ಬ ಆದ್ಮೇಲೆ ಈ ವರ್ಷಕ್ಕೆ ಹುಟ್ಟಿದ್ ನೀನು, ಇಷ್ಟು ದಿನಕ್ಕೆ ಹುಟ್ಟಿದ್ ನೀನು ಅಂತೆಲ್ಲ ರೆಫರೆನ್ಸ್ ಮೂಲಕನೂ ಸಹ ತಗೊಳ್ತಾರೆ. ಸೊ ವಾಟ್ ಎವರ್ ಇಟ್ ಈಸ್. ಸೊ ನೀವು ಪುನರ್ವಸು ನಕ್ಷತ್ರ ಅಂತಂದ್ರೆ ಈಗ 2 ರಾಶಿಗಳಲ್ಲಿ ವಿಂಗಡಣೆ ಆಗಿರುತ್ತೆ. ಸೊ 1, 2, 3 ಚರಣಗಳು ನಾವು ಮಿಥುನ ರಾಶಿಯಲ್ಲೇ ಕಾಣ್ತೀವಿ. 4ನೇ ಚರಣ ಮಾತ್ರ ನಾವು ಕರ್ಕಟಕ ರಾಶಿಯಲ್ಲಿ ಕಾಣ್ತೀವಿ. ಸೊ ಮಿಥುನ ರಾಶಿಯಲ್ಲಿ ಕಾಣುವಂಥದ್ದು, ಮಿಥುನ ರಾಶಿಗೆ ಅಧಿಪತಿ ಬಂದು ಬುಧ. ಸೊ ಬುಧನಿಗೆ ಸಂಬಂಧಪಟ್ಟಂಗೆ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಜೊತೆಗೆ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ನಕ್ಷತ್ರ ಅಧಿಪತಿನ ನೋಡಕ್ ಹೋದ್ರೆ ಪುನರ್ವಸು ನಕ್ಷತ್ರ ಗುರುವಿನ ನಕ್ಷತ್ರ. ಪುನರ್ವಸು ನಕ್ಷತ್ರ ಶ್ರೀರಾಮ ಜನಿಸಿದ ನಕ್ಷತ್ರವೂ ಸಹ. ಸೊ ಹೌದು, ಪುನರ್ವಸು ನಕ್ಷತ್ರದಲ್ಲೇ ನಾವು ಪೂಜೆ ಮಾಡುವಂತಹ ಶ್ರೀರಾಮನು ಸಹ ಜನಿಸಿರುವಂತಹ ನಕ್ಷತ್ರ. ಸೊ ಇದು ವಿಂಗಡಣೆ ಆಗಿದೆ ಅಂತ ಹೇಳಿದೆ. ಹೆಸರುಗಳನ್ನ ಹೇಳ್ತೀನಿ, ಅಂದರೆ ಲೆಟರ್ಸ್ನ ತಿಳಿಸ್ತೀನಿ, ನೋಡ್ಕೊಳ್ಳಿ. ಪುನರ್ವಸು ಪ್ರಥಮ ಚರಣಕ್ಕೆ ಕೆ ಇ ಅಂತ ಬರುತ್ತಲ್ಲ ಇಂಗ್ಲಿಷ್ ವರ್ಡಲ್ಲಿ ಕೆ, 2ನೇ ಚರಣಕ್ಕೆ ಕೋ, ಮತ್ತು 3ನೇಕ್ಕೆ ಹಾ ಬರುತ್ತೆ, 4ನೇ ಚರಣಕ್ಕೆ ಹಿ ಬರುತ್ತೆ. ಸೊ ವಿಶೇಷವಾಗಿ ನಾನು ಹೇಳೋವಂಥದ್ದು ಹೆಸರನ್ನು ಹೆಸರು ಇಡೋವಂಥ ಸಂದರ್ಭದಲ್ಲಿ ದಯವಿಟ್ಟು ಮಗು ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ, ಯಾವ ಪಾದದಲ್ಲಿ ಹುಟ್ಟಿದೆ, ರಾಶಿ ನಿಮ್ಗೆ ಗೊತ್ತಾಗೇ ಆಗುತ್ತೆ. ಡೇಟ್ ಆಫ್ ಬರ್ತ್ ಎಲ್ಲ ಆಗುತ್ತೆ. ಈಗೆಲ್ಲ ಸಿಂಪಲ್ ಆಗಿ ಆ್ಯಪಲ್ಲೇ ಗೊತ್ತಾಗುತ್ತೆ. ಇಲ್ಲ ನೀವು ಯಾವುದಾದ್ರೂ ಹತ್ತಿರದಲ್ಲಿ ದೇವಸ್ಥಾನಕ್ಕೆ ಹೋದ್ರೂ ಸಹ ನಿಮಗೆ ಆ ಡೀಟೇಲ್ಸ್ನ ಕೊಡ್ತಾರೆ. ಪೂಜೆ ಮಾಡೋವಂಥವ್ರು ಅರ್ಚಕರಿಗೂ ಸಹ ಈಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಅವರು ಕೂಡ ಇವಾಗ ಅಸ್ಟ್ರಾಲಜರ್ಸ್ ಆಗಿರೋದ್ರಿಂದ ಯು ವಿಲ್ ಫೈಂಡ್ ಎವ್ರಿಥಿಂಗ್. ಬಟ್ ಯಾವ ನಕ್ಷತ್ರದಲ್ಲೇ ಅಂಥ ನಕ್ಷತ್ರದ್ದೇ ದಯವಿಟ್ಟು ಹೆಸರನ್ನು ಚೂಸ್ ಮಾಡ್ಕೊಳ್ಳಿ. ಅವಾಗಲೇ ಆ ಮಗುವಿಗೆ ಶ್ರೇಯಸ್ಸು, ಅಭಿವೃದ್ಧಿ, ಎಜುಕೇಷನಲ್ಲಿ ಮುಂದಿನ ಜೀವನದಲ್ಲಿ ಚೆನ್ನಾಗಿರ್ಲಿಕ್ಕೆ, ಫ್ಯೂಚರ್ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗೋದು. ಇಲ್ಲಾಂತ ಎಲ್ಲ ಕೇಳೋದೇನು ಪ್ರಶ್ನೆ, ಫ್ಯೂಚರ್ ಹೇಗಿದೆ ನಮ್ಮ ಮಗುದು ಅಂತ. ಸೊ ಫ್ಯೂಚರ್ ಚೆನ್ನಾಗಿರಬೇಕು, ನಿಮ್ಮ ಬೇಸ್ಮೆಂಟ್ ಚೆನ್ನಾಗಿರಬೇಕು, ಅಂದರೆ ನೀವು ಇರೋಂಥ ಅಡಿಪಾಯ ಸರಿ ಇರಬೇಕು, ಕರೆಕ್ಟ್ ಇರಬೇಕು. ಅದಿಲ್ಲ ಅಂದರೆ ನೀವು ಫ್ಯೂಚರ್ನ ಪ್ರಿಡಿಕ್ಟ್ ಮಾಡಿದ್ರೂ ಸಹ ಅದೇನಾಗುತ್ತೆ, ಹೊಂದಾಣಿಕೆನೇ ಆಗ್ತಿರೋದಿಲ್ಲ. ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಬರುತ್ತೆ, ತುಂಬ ಚೆನ್ನಾಗಿ ಓದುತ್ತೆ ಮಗು ಅಂತ ಬರುತ್ತೆ. ಬಟ್ ನೀವು ನೋಡಿದ್ರೆ ಎಷ್ಟು ಡಲ್ ಆಗಿದೆ, ಈ ಮಗು ನೋಡಿದ್ರೆ ಯಾಕೆ ಇಷ್ಟು ಡಲ್ ಆಗಿದೆ ಅನ್ನೋ ರೀತಿಯಲ್ಲಿ ಬರುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಫ್ಯೂಚರ್ನ ಯಾವ ರೀತಿ ನೋಡ್ಕೊಳ್ಬೇಕು ಇಸ್ ಆಲ್ ವಿತ್ ದ ನೇಮ್. ಏನು ಹೆಸರಿಟ್ಟಿರ್ತೀರ ಮುಖ್ಯವಾಗಿ, ಯಾಕೆಂದರೆ ನಾವು ಕರೆಯೋದು ಮೊದಲು ಮಗುವಿಗೆ ಹೆಸರಿನ ಮೂಲಕ. ಸೊ ಆ ಹೆಸರೇ ತಾನೇ ಆ ಮಗು ಕಿವಿಗೆ ಹೋಗೋದು. ಸೊ ನೀವು ಕರೆದಾಗ ಮಗುವಿಗೆ ಹೆಸರು ಗೊತ್ತಾದಾಗ್ಲೇ ಆ ಮಗು ತನ್ನ ಒಂದು ಅಸ್ತಿತ್ವವನ್ನು, ತನ್ನ ಒಂದು ಲೈಫ್ನ ಪ್ರಾರಂಭ ಮಾಡೋದು. ಸೊ ಹಾಗಾಗಿ ಬನ್ನಿ, 2026 ಒಳ್ಳೆಯದಾಗೇ ಇದೆ. ಆಲ್ಮೋಸ್ಟ್ ನಾನು ಕ್ಯಾಲ್ಕುಲೇಟ್ ಮಾಡಿ ನೋಡಿ, ರಿಸರ್ಚ್ ಮಾಡಿ ನೋಡಿದೆ, ಒಂದು ಹೋಲ್ ಇಯರ್ ಕ್ಯಾಲೆಂಡರ್ ವರ್ಷ ಬದಲಾವಣೆ ಪುನರ್ವಸು ನಕ್ಷತ್ರದವರೆಗೆ ಒಂದು ಒಳ್ಳೆ ಪಾಸಿಟಿವ್ ಥಿಂಗ್ಸೇ ಕೊಡ್ತಾ ಇದೆ. ಮೂಲತಃ ಗುರುವಿನ ನಕ್ಷತ್ರ, ಗುರುಗಳ ಒಂದು ಆಶೀರ್ವಾದ ಅಂತೂ ನಿಮಗೆ ಹುಟ್ಟತಾನೆ ಇದ್ದೇ ಇರುತ್ತೆ. ನಕ್ಷತ್ರದ ಜೊತೆಗೆ ಖಂಡಿತ ಬಂದಿರುತ್ತೆ. ಸೊ ಏನೇ ಸಮಸ್ಯೆಗಳಾದರೂ ನೀವು ಗುರುಗಳಿಗೆ ಪರಿಹಾರ ಮಾಡೋದ್ರಿಂದ ಇರ್ಬೋದು, ಗುರುಗಳನ್ನ ಸೇವೆ ಮಾಡೋದ್ರಿಂದ ಇರ್ಬೋದು, ಇದರಿಂದ ನೀವು ಖಂಡಿತ ಅದನ್ನು ಪರಿಹಾರ ಮಾಡ್ಕೊಳ್ಬೋದು. ಎಷ್ಟೋ ಜನ ಇರ್ತಾರೆ, ನಾವು ದೇವಸ್ಥಾನಕ್ಕೆ ಹೋದರೆ ಪೂಜೆ ಮಾಡಿದ್ರೆ ಸಾಕಂತೇಳಿ ನೀವು ಗುರುಗಳಂತ ನಂಬುವಂಥ ಯಾವುದೇ ವ್ಯಕ್ತಿಗೂ ಸಹ ನೀವು ಸೇವೆಯ ಮುಖಾಂತರನೂ ಸಹ, ಸೇವೆಗಿಂತ ಬೇರೆ ಏನೂ ಇಲ್ವಲ್ಲ ಅಲ್ವಾ. ಕೃಷ್ಣ ಆಂಜನೇಯ ಕೇಳೋದು ಒಂದೇ, ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡು ಅನ್ನೋಂಥದ್ದನ್ನೇ ರಾಮನಿಗೆ ಕೇಳುವಂಥದ್ದು. ಸೊ ಸೇವಾ ಮೂಲಕನೂ ಸಹ ಎಷ್ಟೋ ಪರಿಹಾರಗಳನ್ನ ಮಾಡ್ಕೊಳ್ಬೋದು. ನಿಮ್ಮ ಲೈಫ್ನಲ್ಲಿ ಏನು ಬೇಕು ನಿಮ್ಗೆ ಅವೆಲ್ಲನೂ ನೀವು ಅಚೀವ್ ಮಾಡ್ಕೊಳ್ಬಹುದು. ಸೊ ಅಷ್ಟು ಮಾಡೋದನ್ನು ಸಹ ನಿಮ್ಗೆ ಒಳ್ಳೆ ಒಂದು ರಿಸಲ್ಟ್ಸ್ ಬರುತ್ತೆ. ಯಾರನ್ನೇ ನಂಬಿ, ನೀವು ಗುರುಗಳಂತ ಹೇಳಿ ಯಾರನ್ನೇ ನಂಬೋದು, ಯಾವುದೇ ವ್ಯಕ್ತಿಗೆ ಅದನ್ನು ಕೂಡ ನೀವು ಅವರಿಗೆ ಏನೋ ಒಂದು ಮುಖಾಂತರ ಏನೊಂದು ದಾನ ಮಾಡುವಂಥದ್ದು ಇರ್ಬೋದು, ಗಿಫ್ಟ್ ಕೊಡುವಂಥದ್ದು ಇರ್ಬೋದು, ಅಥವಾ ಯಾವುದೊಂದು ಮುಖಾಂತರನೂ ಸಹ ನೀವು ಸೇವೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಮುಖ್ಯವಾಗಿ ಎಜುಕೇಷನ್ ಮಾಡ್ತಿರೋಂಥ ಮಕ್ಕಳು, ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಿರೋಂಥವ್ರಿಗೆ ಒಳ್ಳೆ ಸಕ್ಸಸ್ ಇದೆ 2026 ಯು ಹ್ಯಾವ್ ಅ ವೆರಿ ಗುಡ್ ಸಕ್ಸಸ್. ಜಾಬ್ ಮಾಡ್ತಿರೋಂಥವ್ರು ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇರ್ತೀರಾ. ಪ್ರಾಬ್ಲಮ್ಸ್ ಇನ್ ದ ಸೆನ್ಸ್ ಸಪೋರ್ಟ್ ಇರೋದಿಲ್ಲ,
ನಿಮ್ಮ ಕೋ ಎಂಪ್ಲಾಯೀಸ್ ಜೊತೆ ಕೊಲೀಗ್ಸ್ ಜೊತೆಗೆ ನಿಮ್ಗೆ ಅಷ್ಟೊಂದು ಸಪೋರ್ಟಿವ್ ಇರೋದಿಲ್ಲ, ಒಂಥರ ಏನೋ ತುಂಬ ಡಿಪ್ರೆಷನ್ ಇರ್ತೀರಾ, ಒಂಥರ ಸಾಕಪ್ಪ ನಾನು ಬಿಟ್ಬಿಡೋಣ ಅನ್ನೋಂಥ ಒಂದು ಸ್ಟೇಜ್ಗೂ ಹೋಗೋ ಚಾನ್ಸಸ್ ಇದೆ. ಖರೀದಿ ಮಾಡೋವಂಥದ್ದು, ಜಾಗ ಖರೀದಿ ಮಾಡಲಿಕ್ಕೂ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಕೆಲವು ಲಕ್ಕಿ ನಂಬರ್ಸ್ನ ನಿಮಗೆ ತಿಳಿಸುವಂಥದ್ದು 1, ಮೇಯ್ನ್ ಆಗಿ 1, 3 and 5 ಈ 3 ಸಂಖ್ಯೆಗಳನ್ನ ಬಳಸ್ಕೊಳ್ಳಿ. ಮೇ ಬಿ ಹೊಸದಾಗಿ ಮೊಬೈಲ್ ತೊಗೋತಿದ್ದೀರಾ ಅಥವಾ ಹೊಸದಾಗಿ ಏನೋ ಒಂದು ನಿಮ್ಮ ಈವೆಂಟ್ ನಿಮ್ಮ ಲೈಫ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದಿತ್ತು, ಈ ಸಂಖ್ಯೆಗಳನ್ನ ಉಪಯೋಗಿಸ್ಕೊಳ್ಳಿ. ಆ್ಯಂಡ್ ಇಂಪಾರ್ಟೆಂಟ್ಲಿ ಗುರು ಮಹಾದಶ ನಡೀತಿರೋಂಥವ್ರು ಇರ್ಬೋದು, ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರು ಇರ್ಬೋದು, ಯಾರೇ ಆದ್ರೂ ಈ ಒಂದು ವಿಶೇಷವಾಗಿರೋಂಥ ಬ್ರೇಸ್ಲೆಟ್ಟು ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಲೈಫಲ್ಲಿ ಏನೇ ಒಂದು ಕಡಿಮೆ ಆಗ್ತಿದೆ ಅಂತ ಹೇಳ್ತಿರಲ್ಲ, ಈಗ ನನಗೆ ಏನೋ ತುಂಬ ಅಡಚಣೆ ಆಗ್ತಿದೆ ನನ್ನ ಲೈಫಲ್ಲಿ, ಏನೋ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ದೀನಿ, ಯಾವ ಥರ ನಾನು ಆಚೆ ಬರ್ಬೋದು, ಇದು ತುಂಬ ಹೆಲ್ಪ್ ಮಾಡುತ್ತೆ. ಕ್ರಿಸ್ಟಲ್ ವಿಲ್ ಬ್ರಿಂಗ್ ಅಪ್ ಪಾಸಿಟಿವ್ ಔರಾ, ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡುತ್ತೆ, ಒಂದು ಪಾಸಿಟಿವಿಟಿ ಕ್ರಿಯೇಟ್ ಮಾಡುತ್ತೆ. ಇದು ನಿಮಗೆ ಯಾವಾಗಲೂ ಪ್ರೊಟೆಕ್ಟ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ. ಸಂಪೂರ್ಣವಾಗಿ ನಿಮ್ಮ ಸಕ್ಸಸ್, ಪ್ರಾಸ್ಪರಿಟಿ, ವೆಲ್ತ್ ಎಲ್ಲವೂ ಕೂಡ ಇದರಿಂದ ನಿಮಗೆ ಪ್ರೊಟೆಕ್ಷನ್ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ತುಂಬ ಏನು ತಿಳಿದಿರೋಂಥವ್ರು ಅಂತಲೇ ಹೇಳ್ಬೋದು ಪುನರ್ವಸು ನಕ್ಷತ್ರ. ಸೊ ಮುಖ್ಯವಾಗಿ ಗುರುಗಳ ಸೇವೆ ಜೊತೆಗೆ ಓಂ ಗುರುಭ್ಯೋ ನಮಃ ಅಥವಾ ಶ್ರೀ ಗುರುಭ್ಯೋ ನಮಃ, ಅಥವಾ ಮುಖ್ಯವಾಗಿ ಗುರುವಿನ ಒಂದು ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ, ಇದು ಮೂಲ ಮಂತ್ರವಾಗಿರುತ್ತೆ. ಪ್ರತಿನಿತ್ಯ 108 ಸಲ ಇದನ್ನಾದ್ರೂ ನೀವು ಹೇಳ್ಕೊಂಡು ಬರ್ತಾ ಇದ್ದಷ್ಟು ನಿಮಗೆ ತುಂಬ ಪಾಸಿಟಿವ್ ಥಿಂಗ್ಸ್ ಕ್ರಿಯೇಟ್ ಆಗುತ್ತೆ. ಮತ್ತು ಸಿಂಧೂರವನ್ನು ಇಟ್ಕೊಳ್ಳೋವಂಥದ್ದು, ಅಂದರೆ ತಿಲಕವನ್ನು ಇಟ್ಕೊಳ್ಳೋವಂಥದ್ದು ಯಾವಾಗಲೂ ಮರಿಬೇಡಿ. ಅದರಲ್ಲೂ ಸ್ಯಾಂಡಲ್ವುಡ್ ಅಥವಾ ಗಂಧದ ಒಂದು ತಿಲಕವನ್ನು ಇಟ್ಕೊಳ್ಳೋವಂಥದ್ದು, ಫೋರ್ ಹೆಡ್ಗೆ ಹಣೆಗೆ ಒಂದು ತಿಲಕವನ್ನು ಇಟ್ಕೊಳ್ಳೋವಂಥದ್ದು, ಗಂಧದ ಒಂದು ಪೇಸ್ಟ್ ತರ್ತಿರಲ್ಲೋ ಅಥವಾ ಗಂಧದ ಒಂದು ಪೇಸ್ಟ್ ಮಾಡಿಕೊಂಡು ನೀವು ಪ್ರತಿನಿತ್ಯ ತಿಲಕ ಇಟ್ಕೊಂಡು ಬರ್ತೀರಿ, ಪ್ರತಿಯೊಬ್ಬರು ಕೂಡ ನಿಮಗೆ ಲೈಫಲ್ಲಿ ಅಟ್ರಾಕ್ಟ್ ಆಗ್ತಾರೆ, ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ, ಯು ಬಿಕಮ್ ಅ ವೆರಿ ಸಕ್ಸಸ್ಫುಲ್ ಪರ್ಸನ್. ಇಷ್ಟನ್ನು ಹೇಳ್ತಾ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಿಗೆ 2026 ಎಲ್ಲವನ್ನೂ ಸಹ ಏನು ನೀವು ಬಯಸ್ತೀರಾ, ವಾಟ್ ಎವರ್ ಯು ಡಿಸೈರ್ ಎಲ್ಲವೂ ಸಹ ನಿಮಗೆ ಕರುಣಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.